ಭಾಷೆ ಅನ್ನೋದು ತಿಳುವಳಿಕೆಗೆ ಇರಬೇಕು ಮಾತ್ರ, ಆದ್ರೆ ದಬ್ಬಾಳಿಕೆಗೆ ಇರಬಾರ್ದು. ಇದಕ್ಕೇನ್ ಹೇಳ್ತೀರಾ ಸರ್ ತಾವು? ನಾನು ಕೂಡ ಖಂಡನೆ ಮಾಡ್ತೀನಿ ಸರ್. ಇದೀಗ ಕೆಲವೊಂದು ಸಂಘಟನೆಗಳು ಮಾರಿ ಹೋಗ್ತಾ ಇದಾವೆ. ಇದರಿಂದ ಜನರು ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಕ್ಕೆ ಮುಂದೆ ಬರ್ತಾ ಇಲ್ಲ. ಈಗ ತಮ್ಮ ಸಂಘಟನೆಯಿಂದ ಜನರಿಗೆ ಏನ್ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವ್ ಹೇಳ್ತೀರಾ? ಸಂಘಟನೆಗಳು ಮಾರಾಟ ಆಗ್ತಾ ಇರೋದ್ರ ಬಗ್ಗೆ ನನ್ಗೆ ಅಷ್ಟೊಂದು ಗಮನ ಇಲ್ಲ ಮೇಡಮ್. ಈಗ ಸರ್, ಕೆಲವೊಂದು ಸಂಘಟನೆಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮೊದಲು ಮುಂದೆ ಬರೋದು, ಆಮೇಲೆ ಬ್ಲಾಕ್ ಮೇಲ್ ಮಾಡೋದು, ದುಡ್ಡು ಮಾಡ್ಕೊಳ್ಳೋದು, ಈ ರೀತಿ ಕೂಡ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಅದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಾ ಇದ್ದೀರಾ ಕೆಪಿ ನ್ಯೂಸ್. ಹಾಗೆ ನಿಮ್ಗೆ ಸ್ಪೆಷಲ್ ಗೆಸ್ಟ್ ಅನ್ನ ನಾವು ಭೇಟಿ ಮಾಡಿಸ್ತೇವೆ. ಸಮಾಜ ಕಾರ್ಯಕರ್ತರಲ್ಲಿ ಸಂಘಟನೆಯವರು. ಇನ್ನು ತಾವು ಹೇಳ್ತೀರಾ ಸಾಕಷ್ಟು ಪ್ರಶ್ನೆಗಳು ತಮ್ಮಲ್ಲಿರುತ್ತೆ, ಸಂಘಟನೆಯವರು ಕೂಡ ಮಾರು ಹೋಗಿದ್ದಾರೆ, ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಕೂಡ ತಮ್ಮಲ್ಲಿದೆ. ಹಾಗೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟಿಗೆ ನಮ್ಮೊಂದಿಗಿದ್ದಾರೆ. ಸುರೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲ್ಪಡೆಯ ರಾಜ್ಯಾಧ್ಯಕ್ಷರು ಸುರೇಶ್ ಸರ್ ಅಂತ ಹೇಳಿ. ನಾವು ಈಗ ಅವರನ್ನ ಭೇಟಿ ಮಾಡಿಸ್ತೀವಿ. ನಮಸ್ಕಾರ ಸರ್, ಕೆಪಿ ನ್ಯೂಸ್ಗೆ ಸ್ವಾಗತ. ಈಗ ಸರ್, ಈಗ ವೀಕ್ಷಕರಿಗೆ ಸಾಕಷ್ಟು ಪ್ರಶ್ನೆಗಳಿವೆ. ಸಂಘಟನೆ ಅಂದ ತಕ್ಷಣ ಬರ್ತಾರೆ, ಬೇಡಿಕೆಗಳನ್ನ ಇಡ್ತಾರೆ, ನಮ್ ಸಮಸ್ಯೆಗೆ ಸ್ಪಂದಿಸ್ತಾರೆ. ಹೌದು, ಎಲ್ಲೋ ಒಂದ್ ಕಡೆ ರಾಜನೀತಿ ಪ್ರೆಷರ್ ಇದು ಏನೋ ಆಗತ್ತೆ, ಮಾರು ಹೋಗ್ತಾರೆ. ಅವರು ಕೂಡ ಈಗ ಜನರೊಂದಿಗೆ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಇದೆ. ಏನ್ ಹೇಳ್ತೀರಾ ಸರ್? ಮೊದಲಿಗೆ ಮೇಡಮ್, ಬೀದರ್ನ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಕೆಪಿ ನ್ಯೂಸ್ಗೆ ನಾನು ಎಲ್ಲ ವೀಕ್ಷಕರಿಗೆ ನಾನು ತುಂಬ ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಮೇಡಮ್, ಈಗ ನೀವು ಹೇಳಿದಾಗೆ ಹೋರಾಟ, ಸಂಘಟನೆ ಅನ್ನತಕ್ಕಂಥ ವಿಚಾರಗಳು, ಶಬ್ದಗಳನ್ನ ನೀವು ಉಚ್ಚಾರಣೆ ಮಾಡಿದ್ದೀರ. ಇವತ್ತು ನೀವು ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಒಂದು ಸಂಘಟನೆಗೆ ನಾನು ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೇವಲ ಒಂದು 3 ವರ್ಷದಲ್ಲಿ ಸುಮಾರು 10-11 ಜಿಲ್ಲೆಯಲ್ಲಿ ನನ್ನ ಸಂಘಟನೆ ನಡೀತಾ ಇದೆ. ಇವತ್ತು ನನ್ನ ವಿಚಾರವಾಗಿ ನೀವು ಕೇಳಿರೋ ಪ್ರಶ್ನೆಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಿಜವಾಗ್ಲೂ ಇವತ್ತಿನ ದಿವಸದಲ್ಲಿ ಸಂಘಟನೆಗಳು ಕೆಲವೊಂದು ರಾಜಕೀಯ ಪ್ರಭಾವಿಗಳಿಗೆ ಮಾರು ಹೋಗಿದ್ದಾರೆ ಅಂತ ನೀವು ಖಂಡನೆ ಮಾಡ್ತಾ ಇದ್ದೀರಾ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಗೆ ನೀವು ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ, ಖಂಡಿತ ಅದು. ಆದರೆ ಮೇಡಮ್, ಕನ್ನಡ ಪರ ಹೋರಾಟ ಅಂತ ಹೇಳಿದ್ರೆ ಇವತ್ತು ಕೆಲವೊಂದು ವ್ಯಕ್ತಿಗಳಿಂದ ಇವತ್ತು ಸಂಘಟನೆಗಳು ಮಾರಾಟ ಆಗಿದೆ ಅನ್ನೋದನ್ನು ನಾನು ಒಪ್ಕೋಬೋದು, ಅದನ್ನು ಇಲ್ಲ ಅಂತಲ್ಲ. ಅದು ನಿಮ್ಮ ಅನುಭವ ಬಂದಿರತಕ್ಕಂಥ ವಿಚಾರ, ನೀವು ಅದನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀರ. ಆದರೆ ಮೇಡಮ್, ಎಲ್ಲರೂ ಅದೇ ರೀತಿ ಇರೋಕ್ಕಾಗಲ್ಲ. ಇವತ್ತು ನೋಡಿ, ಜಾಣಗೆರೆ ವೆಂಕಟರಾಮಯ್ಯನವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲ ಸ್ಥಾಪಕರಾಗಿದ್ದರು. ಅವರು ಇವತ್ತು ಮೇಡಮ್ ಸ್ವಂತ ಮನೆ ಇಲ್ಲ ಅವರಿಗೆ ಹೋರಾಟ ಜೀವನದಲ್ಲಿ. ಹಾಗೆ ಬರ್ತಾ ಹೋದರೆ ರೈತ ಪರ ಹೋರಾಟ ಅಂತ ಹೇಳಿದ್ರೆ ನಮ್ಮ ಪುಟ್ಟಣ್ಣಯ್ಯನವರು ಮಂಡ್ಯ ಭಾಗದಲ್ಲಿ, ಅವ್ರನ್ನ ನೋಡ್ಕೊಳ್ಳಿ. ಇವತ್ತು ಅವರು ಭಾಳ ಕಷ್ಟದಿಂದ ಬಂದು ಜನಗಳ ಪ್ರೇಮದಿಂದ ಅವರು ಶಾಸಕರಾಗಿದ್ದಾರೆ. ಹಾಗೆ ಹೋಗೋಣ ಮೇಡಮ್, ಕನ್ನಡ ಅಂತ ಹೇಳಿದ್ರೆ ಇವತ್ತು ನಮ್ಮ ವಾಟಾಳ್ ನಾಗರಾಜ್ ಸಾಹೇಬ್ರನ್ನ ನಾನು ತುಂಬ ಅವ್ರ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಈ ರಾಜ್ಯದಲ್ಲಿ ಇವತ್ತು ಕನ್ನಡ ಭಾಷೆ ಅಂತ ಏನಾದರೂ ಉಳಿದಿದ್ರೆ ಮೇಡಮ್, ಅದು ವಾಟಾಳ್ ನಾಗರಾಜ್ ಸಾಹೇಬರು ಅಂತ ನಾನು ಗಂಟಾಗೋಸ್ಕರವಾಗಿ ಹೇಳ್ತೀನಿ. ಇವತ್ತು ಅವರು ಆಮೇಶ, ಈ ನೀವು ಕೇಳಿದ ಪ್ರಶ್ನೆಗೆ ಅವ್ರನ್ನ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಇವತ್ತವರು ಸುಮಾರು 76ರಲ್ಲಿ ಅವರು ರಾಜಕೀಯ ಪ್ರವೇಶ ಆಗಿದ್ದಾರೆ. ಅದು ಕನ್ನಡ ನಾಡು ಪಕ್ಷ ಅಂತ ಅವರೇ ಮಾಡ್ಕೊಂಡಿದ್ದಾರೆ. ಇವತ್ತು ಸಾಹೇಬರು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಅವತ್ತಿನ ಕಾಲದಲ್ಲಿ ಏನಾದರೂ ಅವರು ಇಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ, ಇವತ್ತಿರ್ತಕ್ಕಂಥ ಪ್ರಭಾವಿ ಯಾವ ಪಕ್ಷಗಳಿದ್ದಾವೆ ಆ ಪಕ್ಷಕ್ಕೆ ಅವ್ರು ಹೋಗಿ ಮರೆ ಹೋಗ್ಬೋದಿತ್ತು. ಅವ್ರಿಗೆ ಅಷ್ಟು ಬೇಡಿಕೆ ಇತ್ತು. ಕನ್ನಡದಲ್ಲಿ ಅಧಿವೇಶನಗಳು ಈಗಾಗಲೇ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಯಾರಾದರೂ ಆಂಗ್ಲ ಭಾಷೆಯಲ್ಲಿ ಮಾತಾಡಿದ್ದಾರೆ ಅಂತ ಗೊತ್ತಾದರೆ ಅವತ್ತು ವಾಟಾಳ್ ನಾಗರಾಜ್ ಸಾಹೇಬರು ಟಮಟೆ ಹೊಡೆಯೋದು, ಆಮೇಲೆ ನಂತರ ಅಲ್ಲಿ ಇದು ಕೂಗಾಡೋದು, ಆಮೇಲೆ ಆ ವಿಶೇಷ ರೀತಿಯಲ್ಲಿ ಅಧಿವೇಶನದಲ್ಲಿ ಅವರು ಹೋರಾಟ ಮಾಡ್ತಾಯಿದ್ರು. ಆ ವ್ಯಕ್ತಿ ಯಾರು ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾರೆ ಆ ಶಾಸಕರನ್ನ ಖಂಡನೆ ಮಾಡ್ತಾಯಿದ್ರು. ಗಂಟೆ ಬಾರಿಸೋದಾಗಿರ್ಬೋದು, ಟಮಟೆ ಹೊಡೆಯೋದಾಗಿರ್ಬೋದು, ವಿನೂತನ ರೀತಿಯಲ್ಲಿ ಕನ್ನಡನ ಭಾಷೆಗೆ ಅವರು ಅಷ್ಟೊಂದು ಗೌರವ ಕೊಡಿ, ನೀವು ಕೊಡಲೇಬೇಕು ಅಂತೇಳಿ ಅಧಿವೇಶನದೊಳಗಡೆ ಅವರು ಹೋರಾಟ ಮಾಡ್ತಿದ್ರು. ಹೀಗಿರುವಾಗ ಮೇಡಮ್, ಯಾರೋ ಒಬ್ಬರು ಏನೋ ಮಾಡಿದ್ದಾರೆ ಅಂದಾಗ ಎಲ್ಲ ಕನ್ನಡ ಪರ ಹೋರಾಟಗಾರರು ಮಾರಾಟ ಆಗೋದು ಕಷ್ಟ ಕಾಲ ಇದೆ. ಯಾರೋ ಒಬ್ಬರು ಮಾಡೋದ್ರಿಂದ ಅದಕ್ಕೆ ನಾವು ಸಮರ್ಥವಾದಂಥ ಉತ್ತರ ನಾವು ಕೊಡಲಿಕ್ಕಾಗಲ್ಲ. ಆದರೆ ಇವತ್ತು ಹೋರಾಟ ಜೀವನ ಹೆಂಗಿದ್ರೆ, ಹೋರಾಟ ಅನ್ನೋದು ನನ್ನ ಒಂದು ಬದುಕಿನ ಹಾದಿಯಲ್ಲಿ ಮೇಡಮ್, ನನಗೆ ಇವತ್ತು 38-39 ವರ್ಷ ನನ್ನ ಬದುಕಿನ ಒಂದು ಜರ್ನಿ ನಡೀತಾ ಇದೆ. ಇದರಲ್ಲಿ ನಾನು ಸ್ವಯಂ ಪ್ರೇರಿತವಾಗಿ ಸುಮಾರು ಒಂದು 30 ವರ್ಷಗಳಿಂದ ನಾನು ಕನ್ನಡ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಮೂಲ ಸಂಘಟನೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ನನ್ನ ಮೂಲ ಹೋರಾಟ. ಅಲ್ಲಿಂದ ಪ್ರಾರಂಭ ಮಾಡ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಅನ್ನತಕ್ಕಂಥ ಸಂಘಟನೆಗೆ ನಂದೇ ಆಗಿರ್ತಕ್ಕಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಇವತ್ತು ಹೋರಾಟ ಅಂತ ಏನು 3 ಅಕ್ಷರ ಇದೆ ಮೇಡಮ್, ಅದರಲ್ಲಿ ಜನಗಳ
ಕಷ್ಟ ಜನ ಏನು ಬಹಳ ಧ್ವನಿ ಇಲ್ದವರಿಗೆ ನಾವು ಧ್ವನಿ ಮಾಡೋದೇ ಈ ಹೋರಾಟ ಜೀವನ. ಯಾರು ಧ್ವನಿ ಇರೋದಿಲ್ಲ ಇವತ್ತು ತುಂಬ ಜನ ಇವತ್ತು ಏನಾಗಿದೆ ಮೇಡಮ್ ಅಂದರೆ ಅವರು ಧ್ವನಿ ಇಲ್ದಲೆ ಎಷ್ಟೋ ಅವ್ರ ಸಮಸ್ಯೆಗಳು ಬಗೆಹರಿಸ್ಕೊಂಡು ಲಾರ್ದಲ್ಲೇ ಜೀವನವನ್ನು ಮುಗಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳು ನಿಮ್ಮ ಮುಂದೆನೂ ಇದೆ, ನನ್ನ ಮುಂದೆನೂ ಇದೆ. ಅಂಥ ತುಂಬ ನೊಂದಿರೋ ಜೀವಗಳಿಗೆ ಒಂದು ಧ್ವನಿ ಆಗೋದೇ ಒಂದು ಹೋರಾಟ. ಈಗ ಸರ್ ತಾವು ಧ್ವನಿ ಆಗೋದು ಹೋರಾಟ ಅಂತ ಹೇಳ್ತಿದ್ದೀರಾ, ಈಗ ಕನ್ನಡ ಪರ ಹೋರಾಟಗಾರರು ಅಂತ ಕೂಡ ಹೇಳ್ತಿದ್ದೀರಾ. ಈಗ ಕೆಲವರ ಪ್ರಶ್ನೆ ಆಗಿದೆ ಭಾಷೆ ಅನ್ನೋದು ತಿಳ್ಕೊಳ್ಳೋದಕ್ಕೆ. ಈಗ ಕನ್ನಡಿಗರು ಒತ್ತಾಯ ಪೂರ್ವಕವಾಗಿ ನೀವು ಇದೇ ಭಾಷೆಯಲ್ಲಿ ಮಾತಾಡ್ತೀರಿ ಅಂತ ದಬ್ಬಾಳಿಕೆ ಕೂಡ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಜನರದಾಗಿದೆ. ಮಾತೃಭಾಷೆ ಕನ್ನಡ, ಅದಕ್ಕೂ ಗೌರವ ಕೊಡ್ತೀವಿ, ಶ್ಲಾಘನೀಯ, ಇದೆಲ್ಲಾನು ಹೇಳ್ತಿದ್ದಾರೆ. ಆದ್ರೆ ಭಾಷೆ ಅನ್ನೋದು ತಿಳುವಳಿಕೆಗೆ ಇರಬೇಕು ಮಾತ್ರ, ಆದ್ರೆ ದಬ್ಬಾಳಿಕೆಗೆ ಇರಬಾರ್ದು. ಇದಕ್ಕೇನು ಹೇಳ್ತೀರಾ ಸರ್ ತಾವು? ಮೇಡಮ್ ಈಗ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಮೇಡಮ್, ಇವತ್ತು ನೋಡಿ ಭಾಷಾವಾರ ಪ್ರಾಂತಗಳಾಗಿ ಸುಮಾರು 70 ವರ್ಷಗಳು ಕಳೆದಿದ್ದೀವಿ ನಾವು. ನಮ್ಮ ಕರ್ನಾಟಕದ ದುರಂತ ಏನಪ್ಪ ಅಂತ ಹೇಳಿದ್ರೆ, ಇದು ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡೋದಾದರೆ, ನಮ್ಮ ಮಾತೃಭಾಷೆ ಕನ್ನಡ, ಕನ್ನಡನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಸಿದ್ಧಾಂತ. ಆ ನಿಟ್ಟಿನಲ್ಲಿ ನಾವು ಈ ಪರಭಾಷಿಗರಿಗೆ ಪ್ರೀತಿಯಿಂದ ಅವರಿಗೆ ಕನ್ನಡ ಕಲೀರಿ ಅಂತ ಹೇಳೋದು ಭಾಳ ಮುಖ್ಯ. ಅದು ಕನ್ನಡತನ. ನಾವು ಕನ್ನಡಿಗರು ನಮ್ಮ ಬುದ್ಧಿ ಹೆಂಗಪ್ಪ ಅಂತ ಹೇಳಿದ್ರೆ, ಪರಭಾಷಿಗರಿಗೆ ನಾವು ಜೊತೆಲಿ ಇಟ್ಕೊಂಡು ಅವ್ರ ಕೈಲಿ ಕನ್ನಡ ಬಾವುಟ ಕೊಟ್ಟು ಕನ್ನಡ ಕಲೀರಪ್ಪ, ಕನ್ನಡ ಮಾತಾಡಿ, ನಿಮ್ಮ ಮನೇಲಿ ಕನ್ನಡ ನಾವು ಎಲ್ಲ ಮಕ್ಕಳಿಗೆಲ್ಲ ಕನ್ನಡ ಕಲಿಸಿ ಮಾಡಿ ಅಂತ ಹೇಳಬೇಕು. ಇನ್ನು ಯಾರು ಕನ್ನಡ ಕಲೀರಿ ಅಂತೇಳಿ ದೌರ್ಜನ್ಯ ಏನು ಮಾತಾಡ್ತಾರೆ ಮೇಡಮ್, ಅದನ್ನು ನಾನು ಕೂಡ ಖಂಡನೆ ಮಾಡ್ತೀನಿ. ಕನ್ನಡಿಗರ ದೊಡ್ಡ ಗುಣ ಹೆಂಗಿದೆ ಅಂತ ಮೇಡಮ್, ಇವತ್ತು ಭಾಷಾವರ ಪ್ರಾಂತ ಆದ ನಂತರ ಕನ್ನಡಿಗರೆಲ್ಲ ಒಂದು ಕಡೆ ಹೋದ್ವಿ, ಆಂಧ್ರ ಪ್ರದೇಶ ತೆಲುಗುರೆಲ್ಲ ಒಂದು ಕಡೆ ಹೋದ್ರು. ನಮ್ಮ ಸ್ವತಂತ್ರ ಬಂದ ನಂತರ ಇವತ್ತೇನಾಗಿದೆ ಮೇಡಮ್, ಕನ್ನಡ ಭಾಷೆ ನಶಿಸಿ ಹೋಗ್ತಾ ಇದೆ ಅನ್ನತಕ್ಕಂಥ ಎಲ್ಲೋ ಒಂದು ಕಡೆ ನಮ್ಮ ಚಿಂತೆ ಇದೆ. ಯಾಕಂದರೆ ನಮ್ಮ ಕರ್ನಾಟಕ ಸಮೃದ್ಧಿಯಾದಂಥ ಒಂದು ನಮ್ಮ ರಾಜ್ಯ ಏನಾಗಿದೆ ಇವತ್ತು. ಬೇರೆ ರಾಜ್ಯಗಳಿಗೆ ತಗೊಂಡ್ರೆ ನಮ್ಮ ರಾಜ್ಯದಲ್ಲಿ ಏನು ಕೊರತೆ ಇಲ್ಲ ಮೇಡಮ್. ಅಷ್ಟು ಸಮೃದ್ಧಿ ಇರ್ತಕ್ಕಂಥ ರಾಜ್ಯದಲ್ಲಿ ಏನಾಗುತ್ತೆ ಅಂದರೆ, ವಲಸಿಗರು ಇಲ್ಲಿ ಬಂದು ವಲಸಿಗರು ಬಂದು ಇಲ್ಲಿ ಬದುಕ್ತಾರೆ. ಅವರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಕನ್ನಡ ಕಲೀರಿ ಅಂತ ಹೇಳೋದು ನಮ್ಮ ಧರ್ಮ ಅದು. ಆದರೆ ದೌರ್ಜನ್ಯ ಮಾಡಿ ಈಗ ನೋಡಿ ಏನಾಗಿದೆ ಮೇಡಮ್ ಅಂದರೆ, ಬೆಂಗಳೂರಿನಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಸಿಂಧಿಗಳು ಮಾರ್ವಾಡಿಗಳು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಕನ್ನಡ ಬರುತ್ತೆ, ಕನ್ನಡ ಮಾತಾಡೋದಿಲ್ಲ. ಆವಾಗ ನಮ್ಮ ಕನ್ನಡ ಪರ ಸಂಘಟನೆಗಳು ಅದನ್ನು ಖಂಡನೆ ಮಾಡ್ತಾರೆ. ಕನ್ನಡ ಬಂದು ನೀವು ಕನ್ನಡ ಮಾತಾಡ್ತಿಲ್ಲ ಅಂದರೆ ಬರದೇ ಇರೋರಿಗೆ ಏನು ಮಾಡ್ಲಿಕ್ಕಾಗಲ್ಲ, ಕನ್ನಡ ಕಲೀರಿ ಅಂತ ಹೇಳ್ಬೋದು ನಾವು. ಆದರೆ ಕನ್ನಡ ಬಂದು ಕೂಡ ನಾವು ಮಾತಾಡೋದಿಲ್ಲಲ್ಲ, ಅಂಥವ್ರಿಗೆ ನಮ್ಮ ಕರವೇರು ಹೋಗ್ಬಿಟ್ಟು ದೌರ್ಜನ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಡಮ್, ಅವರು ನೋಡಿ ಮೊನ್ನೆ ಒಂದು ರೀಸೆಂಟಾಗಿ ಒಂದು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ರಿ, ಆ ಅಮ್ಮನಿಗೆ ಕನ್ನಡ ಬರುತ್ತೆ, ಕನ್ನಡ ನಾನು ಕಲಿಯೋದಿಲ್ಲ ಅಂತ ಹೇಳ್ತಾಳೆ. ನನ್ನ ಮಾತೃಭಾಷೆ ಕನ್ನಡ ಕಲ್ತ್ಕೊಮ್ಮ, ನೀನು ಇಲ್ಲಿ ವ್ಯವಹಾರ ಮಾಡ್ತಾ ಇದೆಯಾ, ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ, ಇಡೀ ನಿಮ್ಮ ಕುಟುಂಬ ಇಲ್ಲಿ ಬದುಕ್ತಾ ಇದೆ, ಕನ್ನಡ ಕಲ್ತ್ಕೊಳ್ಳಮ್ಮ ಅಂದರೆ ನಾನು ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾಳೆ ಅಮ್ಮ. ಅಂಥ ಸಂದರ್ಭಗಳಲ್ಲಿ ಕಾರ್ಯಕರ್ತರು ನಿರ್ದಾಕ್ಷಿಣ್ಯವಾದಂಥ ಒಂದು ತೀರ್ಮಾನಗಳು ಮಾಡಿಕೊಂಡು ಆವಾಗ ಗಲಾಟೆ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಒಂದೊಂದು ಕಡೆ ತೋರಿಸ್ತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಆ ರೀತಿ ಬರುತ್ತೆ. ಬಟ್ ಏನಾಗುತ್ತೆ ಮೇಡಮ್, ಇವತ್ತು ನಮಗೆ ಕೊನೆ ಇಲ್ಲ ಮೇಡಮ್. ಅದು ಆ ಥರ ನಡ್ಕೊಳ್ಳೋಂಥ ಪ್ರಸಂಗಗಳು ಕೆಲವೊಂದು ಟೈಮಲ್ಲಿ ಬರುತ್ತೆ. ಅದನ್ನು ಮಾಡಲೇಬೇಕಾಗತ್ತೆ ಮೇಡಮ್ ನಾನು. ಯಾಕಂದರೆ ಕನ್ನಡ ಪರ ಸಂಘಟನೆ, ಒಬ್ಬ ಕನ್ನಡ ಪರ ಹೋರಾಟಕ್ಕಾಗಿ ಭಾಷೆಗೋಸ್ಕರ ನಾವು ಸಂಪೂರ್ಣ ಬದ್ಧರಾಗಿ ಕೆಲಸ ಮಾಡಬೇಕು ಅಂದಾಗ ಯಾರು ನಮ್ಮನ್ನೇನೆ ನಾನು ಕನ್ನಡ ಮಾತಾಡೋದಿಲ್ಲ ಅಂತ ಹೇಳ್ತಾರೆ, ಅವಾಗ ಖಂಡನೆ ಮಾಡಬೇಕಾಗತ್ತೆ. ಸರ್, ಇದೀಗ ಕೆಲವೊಂದು ಸಂಘಟನೆಗಳು ಮಾರಿ ಹೋಗ್ತಾ ಇದಾವೆ. ಇದರಿಂದ ಜನರು ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ ಮುಂದೆ ಬರ್ತಾ ಇಲ್ಲ. ಇದೀಗ ತಮ್ಮ ಸಂಘಟನೆಯಿಂದ ಜನರಿಗೆ ಏನು ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ಹೇಳ್ತೀರಾ? ಮೇಡಮ್, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಂಘಟನೆಗಳು ಮಾರಾಟ ಆಗ್ತಿರೋದ್ರ ಬಗ್ಗೆ ನನಗೆ ಅಷ್ಟೊಂದು ಗಮನ ಇಲ್ಲ ಮೇಡಮ್. ನನ್ನ ಸಂಘಟನೆಯಲ್ಲಿ ಸಂಪೂರ್ಣವಾದಂಥ ಒಂದು ನಿಷ್ಠೆ, ಒಂದು ಬದ್ಧತೆ, ಇದನ್ನು ನನ್ನ ಬೈಲದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇವತ್ತು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅಂದರೆ, ಯಾರು ಅಸಹಾಯಕರು ಬರ್ತಾರೆ, ಯಾರಿಗೆ ಧ್ವನಿ ಇಲ್ಲ ಅಂತ ಬರ್ತಾರೆ, ಅವರಿಗೆ ಅಪ್ಪುಟವಾಗಿ ಅವ್ರಿಗೆ ನಿಂತು ಕೆಲಸ ಮಾಡಿಕೊಡ್ಬೇಕು, ಅವ್ರ ಜೊತೆಲಿರಬೇಕು, ಅವ್ರಿಗೆ ಬಂದಿರತಕ್ಕಂಥ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಖಾಸಗಿ ಸರ್ಕಾರಿಗಳಲ್ಲಿರ್ಬೋದು, ಯಾವುದೇ ಇರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು. ಇದೀಗ ಸರ್, ಕೆಲವೊಂದು ಸಂಘಟನೆಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮೊದಲು ಮುಂದೆ ಬರೋದು, ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ಮಾಡ್ಕೊಳ್ಳೋದು, ಈ ರೀತಿ ಕೂಡ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಅದಕ್ಕಂತಲೇ ನೋಡಿ ಮೇಡಮ್, ಕಾನೂನಲ್ಲಿ ನಾವು ಒಂದು ಬೈಲ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ, ನೋಂದಣಿ ಮಾಡಬೇಕಾದ್ರೆ ಬೈಲದಲ್ಲಿ ಕೆಲವೊಂದೆಲ್ಲ ಕಂಡೀಷನ್ಸ್ಗಳಿರ್ತವೆ. ನಾವು ಪ್ರತಿ ಸರಿನೂ ನಾವು ಯಾವುದೇ ಒಬ್ಬ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕಾದ್ರೆ ನಾವು ಪೊಲೀಸ್ ಇಂಟೆಲಿಜೆನ್ಸಿಯವರಿಗೆ ನಾವು ವರದಿ ಕೊಡ್ತೀವಿ. ಬಟ್ ಮೇಡಮ್, ಎಲ್ಲರೂ ಸಂಘಟನೆಗಳು ಕೆಲವು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋರು ಇದ್ದಾರೆ. ಈಗ ನೀವೇನು ಹೇಳ್ತಾ ಇದ್ದೀರಲ್ಲ, ಆ ರೀತಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳಿದ್ದಾರೆ ಮೇಡಮ್. ಅವ್ರನ್ನ ನಾವು ಸಮಾಜದಲ್ಲಿ ಅವ್ರನ್ನ ಸರಿಪಡಿಸೋಕ್ಕೆ ನನ್ನ ಕೈಲಾಗಲ್ಲ, ನಿಮ್ಮ ಕೈಲಾಗಲ್ಲ ಮೇಡಮ್. ಅದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮೇಡಮ್, ನನ್ನ ಒಂದೇ ಉದ್ದೇಶ ಮೇಡಮ್, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು, ಕನ್ನಡನ ಕಲಿಸ್ಬೇಕು, ಕನ್ನಡನ ಮಾತಾಡಬೇಕು. ಇದು ನನ್ನ ಮೂಲ ಮಂತ್ರ ಮೇಡಮ್.
ನಾವು ಹುಟ್ಟಿರೋದು ಅದಕ್ಕೆ. ನಾವೇನಾದರೂ ಒಂದು ದಿನ ನಾವು ಸಾವು ಅನ್ನೋದಿದ್ರೆ ಆ ಎರಡರ ನಡುವೆ ಕನ್ನಡನ ಗಟ್ಟಿಗೊಳಿಸಬೇಕು. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನನ್ನ ಕಾರ್ಯಕರ್ತನ ಇಟ್ಕೊಂಡು ಅವ್ರ ಸಹಕಾರದಿಂದ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅನ್ನತಕ್ಕಂಥ ಒಂದು ಮನೋಭಾವನೆ. ಈಗ ಎರಡನೇದು ಬಂದರೆ ಮೇಡಮ್, ಇವತ್ತು ನೋಡಿ ಸರ್ಕಾರಗಳು ಹೆಂಗೆ ಮಾಡ್ತಾ ಇದೆ ಮೇಡಮ್ ಅಂದರೆ, ಭಾಳಷ್ಟು ಜನರಿಗೆ ಶೋಷಣೆಗಳಿಗೆ ಇರ್ತಕ್ಕಂಥವ್ರಿಗೆ ಇವತ್ತು ಹೋರಾಟಗಳು ನಡೀತಾ ಇದೆ. ನೋಡ್ತಾ ಇದ್ದೀರಾ ನೀವು, ಸಮುದಾಯಗಳ ನಡುವೆ ಹೋರಾಟ ನಡೀತಾ ಇದೆ. ಇದೆಲ್ಲ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ನಾವು ಏನು ಮಾಡಬೇಕು ಮೇಡಮ್, ನಾವು ನಿಮ್ಮಂಥ ಮಾಧ್ಯಮದ ಮುಖಾಂತರ ಏನಂದರೆ ಎಲ್ಲರಿಗೂ ಸಮಾನತೆ ಬರಬೇಕು, ಒಂದೇ ಸಮಾನದಂಥ ಅವ್ರಿಗೆ ಜೀವನ ಬರಬೇಕು ಮೇಡಮ್. ಅದ್ರ ಬಗ್ಗೆ ನಾವು ಹೋರಾಟಗಳಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆಲ್ಲ ನಿನ್ನೆ ಮೇಡಮ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ದಿನ ಹಲವಾರು ನಿಮ್ಮಂಥ ಸೇವೆ ಸಲ್ಲಿಸುವಂಥ ಎಲ್ಲ ಒಂದು ಏನಂತಾರೆ ಮೇಡಮ್, ಎಲ್ಲ ಆ ಕ್ಷೇತ್ರದಲ್ಲಿ ಸಾಧಕರಿಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಕೊಡುವಂಥ ಕೆಲಸ ಮಾಡಿದ್ದೀವಿ. ಈ ರೀತಿ ಸಂಘಟನೆ ಅಂತ ಅಂದಾಗ ತುಂಬಾ ವಿಷಯಗಳು ನಮ್ಮಲ್ಲಿ ಇರ್ತಾವೆ ಮೇಡಮ್. ಆ ವಿಷಯಗಳು ತಕ್ಕನಾಗಿ ನಾವು ನಡ್ಕೊಂಡು ಹೋದರೆ ಯಾವ ಸಂಘಟನೆ ನಮಗೆ ತೊಂದರೆ ಆಗೋದಿಲ್ಲ, ಬೇರೆ ವ್ಯಕ್ತಿಗಳಿಂದನೂ ತೊಂದರೆ ಆಗೋದಿಲ್ಲ. ಆಮೇಲೆ ಜನ ಬರೋದಕ್ಕೆ ಬೈ ಬೀಳ್ತೀರಾ ಅಂತ ನೀವು ಹೇಳಿದ್ರಿ ಮೇಡಮ್. ಎಲ್ಲರೂ ಅದೇ ಥರ ಇರೋದಿಲ್ಲ, ಭಾಳಷ್ಟು ಜನ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಆದರೆ ನಾನು ನಿಮ್ಮ ವಾಹಿನಿ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್, ನನ್ನ ಸಂಘಟನೆಗೆ ನಮ್ಮ ಜಿಲ್ಲಾಧ್ಯಕ್ಷರ ಹತ್ರ ಯಾವುದೇ ಕೆಲಸ ಕಾರ್ಯಗಳು ಏನಾದರೂ ಬಂದರೆ ಮೇಡಮ್, ನಾನು ಭಕ್ತಿಪೂರ್ವಕವಾಗಿ ಆ ಕೆಲಸ ಮಾಡಲಿಕ್ಕೆ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಜನತೆ ಪರವಾಗಿ ಜನರ ಪರವಾಗಿ ನಾನು ಇದ್ದೇ ಇರ್ತೀನಿ ಅಂತ ನಿಮಗೆ ಮಾತು. ಸರ್, ಇದೀಗ ಕನ್ನಡ ಅಭಿಮಾನಿಗಳು ಹಾಗೂ ನಮ್ಮ ವೀಕ್ಷಕರಿಗೆ ತಾವು ಏನು ಹೇಳ್ತೀರಾ ಸರ್ ಕಡೆಯದಾಗಿ? ಮೇಡಮ್, ಇವತ್ತು ನನ್ನ KP ನ್ಯೂಸ್ ನನಗೆ ಭಾಳ ಅಚ್ಚುಮೆಚ್ಚಿನ ಚಾನಲ್ ಇದು ಬೀದರ್. ಬಟ್ ಇದ್ರ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೇ ಪರಭಾಷಿಗರಿರಿ ಅವರಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ನಾನು ಹೇಳೋದಿಷ್ಟೇ, ಕರ್ನಾಟಕಕ್ಕೆ ಬಂದಿದ್ದೀರಾ, ಕನ್ನಡ ಮಣ್ಣಲ್ಲಿ ಜೀವನ ಮಾಡ್ತಾಯಿದ್ದೀರಾ. ಈ ಕನ್ನಡ ಮಣ್ಣಲ್ಲಿ ನಾವು ಜೀವನ ಮಾಡ್ತಿರ್ಬೇಕಾದ್ರೆ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ಇವತ್ತು ಆಂಗ್ಲ ಮಾಧ್ಯಮ ಇವತ್ತು ನಮಗೆ ಅವಶ್ಯಕತೆ ಇದೆ ಮೇಡಮ್. ಆಂಗ್ಲ ಮಾಧ್ಯಮನ ನಾವು ವಿರೋಧ ಮಾಡಲಿಕ್ಕೆ ಆಗಲ್ಲ, ಆಂಗ್ಲ ಭಾಷೆನೂ ಕೂಡ ವಿರೋಧ ಮಾಡೋಕ್ಕಾಗಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಓದ್ತಾರೆ, ತುಂಬ ದೊಡ್ಡ ದೊಡ್ಡ ಉದ್ಯೋಗಗಳಿಗೆ ಹೋಗಬೇಕಾದ್ರೆ ಇವತ್ತು ಆಂಗ್ಲ ಭಾಷೆ ತುಂಬ ಒಂದು ಮುಖ್ಯವಾಗಿದೆ. ಅದ್ರ ಜೊತೆಲಿ ನಮ್ಮ ಕರುಳಿನ ಭಾಷೆ ಕನ್ನಡ ಭಾಷೆಯನ್ನು ಪ್ರೀತಿಯಿಂದ ಕಲೀರಿ, ಎಲ್ಲರಿಗೂ ಕನ್ನಡವನ್ನು ಬೆಳೆಸಿ, ಮಕ್ಕಳಿಗೆ ಕನ್ನಡ ಕಲಿಸಿ. ಈ ಬೀದರ್ ಅನ್ನತಕ್ಕಂಥ ಒಂದು ಇವತ್ತು ಏನಿದೆ ಮೇಡಮ್, ಬೀದರಿಂದ ಚಾಮರಾಜನಗರದವರೆಗೂ ಬೀದರ್ನ ನಾನು ಕರ್ನಾಟಕದ ಕಿರೀಟ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಬೀದರ್, ಇಂಥ ಗಡಿ ಭಾಗಗಳು ಏನಿದೆ ಮೇಡಮ್, ಬಳ್ಳಾರಿ ಇರ್ಬೋದು, ಬೀದರ್ ಇರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ ಏನಿದೆ ಮೇಡಮ್, ಕಿತ್ತೂರು ಕರ್ನಾಟಕ, ಇವತ್ತು ಪರಭಾಷಿಗರು ಭಾಳಷ್ಟು ಜನ ಗಡಿ ಭಾಗಗಳಾಗಿರೋದ್ರಿಂದ ಪರಭಾಷಿಗರನ್ನ ನಾವು ಅಣ್ಣ ತಮ್ಮಂದ ರೀತಿಯಲ್ಲಿ ಅವ್ರನ್ನ ಬೆರೆಸ್ಕೊಂಡು ಅವ್ರ ಜೊತೆಲೆ ನಾವು ಸೇರಿಕೊಂಡು ಅವರಿಗೆ ಕನ್ನಡ ಕಲಿಸುವಂಥ ಕೆಲಸಗಳನ್ನ, ಕನ್ನಡ ಮಾತಾಡೋ ಕೆಲಸಗಳನ್ನ, ಕನ್ನಡ ಕಾರ್ಯಕ್ರಮಗಳನ್ನ ಮಾಡೋದನ್ನು ನಿಮ್ಮ ವೀಕ್ಷಕರಿಗೆ ಕನ್ನಡನೇ ಒಂದು ನಮ್ಮ ಕರುಳಿನ ಭಾಷೆಯನ್ನು ಅಭಿವೃದ್ಧಿ ಮಾಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಭಾಷೆಯನ್ನ ಉಳಿಸಿ ಅಂತ ಅವರು ಹೇಳಿದ್ದಾರೆ. ಹಾಗೆ ಜೊತೆಗೆ ಸಂಘಟನೆ ಅಂದ್ರೆ ಎಲ್ರಿಗೂ ಭಯ ಅನ್ನೋದಿತ್ತು, ಇದೀಗ ಇವರು ಸಂಘಟನೆಯಲ್ಲಿ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ತಾವು ನೇರವಾಗಿ ಬಂದು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಅದಕ್ಕೆ ಸಮಾಧಾನ ಕೂಡ ಪಡೆಯಬಹುದು ಅನ್ನುವಂತ ಆಶ್ವಾಸನೆ ಕೂಡ ಇದೀಗ ಅವರು ಕೊಟ್ಟಿದ್ದಾರೆ. ಹೀಗೆ ಮುಂದಿನ ವಾರ ಮತ್ತೆ ಬರ್ತೀನಿ ಮತ್ತೋರ್ವ ಸ್ಪೆಷಲ್ ಗೆಸ್ಟ್ ನೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ KP News 24/7. ಧನ್ಯವಾದಗಳು.